ರಾಧೆ ರಾಧೆ. ಹರೇ ಕೃಷ್ಣ. ಆತ್ಮೀಯರೇ, ಶ್ರೀ ರಾಧೆ ಚಾನಲ್ಗೆ ಸ್ವಾಗತ. ಹ್ಯಾಪಿ ನ್ಯೂ ಇಯರ್. ಈ ವರ್ಷದಲ್ಲಿ ಬೇಗನೆ ಬದಲಾವಣೆಯನ್ನು ಕಾಣಬಹುದು. ಇವತ್ತು ನಾಳೆ ನಾಳಿದ್ರಲ್ಲಿ ಹಲವಾರು ಜನರ ಜೀವನದಲ್ಲಿ ಕೆಲವಾದರೂ ಬದಲಾವಣೆ ಆಗುತ್ತೆ. ಜಾಸ್ತಿ ನಂಬಬೇಕು ಅಂತ ಇಲ್ಲ, ಆದರೆ ಸ್ವಲ್ಪ ನಂಬಿ ನೋಡಿ. ಕೆಲವೇ ದಿನಗಳಲ್ಲಿ ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸಸ್. ಬದಲಾವಣೆಯನ್ನು ಗಮನಿಸಬಹುದು. ಅದರ ಜೊತೆ ನೀವು ಸರಿಯಾದ ದಾರಿಯಲ್ಲಿ ನಡೆದರೆ ಒಳ್ಳೆಯ ಕಾಲವೇ ಎಲ್ಲರಿಗೂ. 3 ವರ್ಷದಿಂದ ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ಬರುವ ದಿನಗಳು ಕರ್ಮಫಲ ಅನುಭವಿಸಲು ಇರೋದು. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು. ತಾತ ಪಾಪ ಜಾಸ್ತಿ ಮಾಡಿದರೆ ಅವರ ಆಸ್ತಿ ನಿಮಗೆ ಸಿಕ್ಕಿದರೆ ನೀವು ಅದರ ಕರ್ಮಫಲ ಕೂಡ ಅನುಭವಿಸಬೇಕು. ಅಷ್ಟೇ ಸಿಂಪಲ್. ಮತ್ತು ನನಗ್ಯಾಕೆ ಹೀಗೆ ಅಂದರೆ ಆಗಲ್ಲ, ಬೇಡ ಅಂದರೂ ಬೆಂಬೇಡದ ಬೇತಾಳ. ಇದಕ್ಕೆ ಪರಿಹಾರ ದಾನ. ಎಷ್ಟಾಗುತ್ತೋ ದಾನ ಮಾಡಿ ನೆಮ್ಮದಿಯಿಂದ ಇರಿ. ಇಲ್ಲಾಂದರೆ ಸುಮ್ಮನೆ ಹೇಳಬಾರ್ದು, ನಮಗೆ ಎಷ್ಟು ಬೇಕು, 2 ಮುಷ್ಟಿ ಅನ್ನ, 6 ಅಡಿ 3 ಅಡಿ ಜಾಗ ಸಾಕು ಅಂತ. ಹಾಗೇ ಇರಬೇಕು. ಸುಮ್ಮನೆ ಮಾತಾಡಿದರೆ ಕರ್ಮ ಕಟ್ಟಿಕೊಳ್ಳೋದು. ಈ ವರ್ಷ ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರ, ಸೂರ್ಯನಿಗೆ ಅರ್ಘ್ಯ ಕೊಡಿ ಹಾಗೂ ಆದಿತ್ಯ ಹೃದಯ ಪಠಿಸಿ. ಸಾಧ್ಯವಾದಷ್ಟು ಅಂತ ಅಂದರೆ ಎಲ್ಲದಕ್ಕೂ ಸಮಯ ಬೇಕಲ್ವಾ. ನಾನು ಲಾಸ್ಟ್ ಇಯರ್ ಹೇಳಿದ್ದೆ, ತುಂಬ ಆ್ಯಕ್ಟಿವ್ ಆಗಿರಬೇಕು, ಎಕ್ಸಸೈಸ್ ವಾಕಿಂಗ್ ಹೆಚ್ಚಾಗಿ ಮಾಡಬೇಕು ಅಂತ. ನನಗೆ ಮಾಡೋಕ್ಕಾಗಿಲ್ಲ. ಹೊಸ ಚಾನಲ್ ಮಾಡಿ 6 ತಿಂಗಳು 2 ಚಾನಲ್ ಉದ್ಧಾರ ಮಾಡೋಕ್ಕೋಗಿ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಯೋಗಾಸನ, ವಾಕಿಂಗ್, ಎಕ್ಸಸೈಸ್ ಎಲ್ಲ ಕಡಿಮೆನೇ ಆಗೋಯ್ತು. ಏನಾಗಬೇಕು ಅಷ್ಟೇ ಆಗೋದು. ಹೇಳಿದ್ರು ಅಂದುಕೊಂಡಿದ್ದೆಲ್ಲ ಆಗಲೇಬೇಕು ಅಂತ ಇಲ್ಲ, ಆದರೆ ಪ್ರಯತ್ನ ಅಂತೂ ಬಿಡಬಾರ್ದು. ಮತ್ತು ದಾನ ಧರ್ಮ ಅಂತೂ ಮಾಡ್ತಾನೆ ಇರಬೇಕು. ಆ ವರ್ಷ ಈ ವರ್ಷ ಅಂತ ಏನೂ ಇಲ್ಲ. ಸಮಯ ಸಿಕ್ಕಾಗ ಹಾಗೂ ಸಂದರ್ಭ ಸಿಕ್ಕಾಗ ಮನಸ್ಸು ದಾನ ಧರ್ಮಕ್ಕೆ ಸದಾ ಸಿದ್ಧವಾಗಿದ್ದರೆ ಸಾಕು. ಧಾರಾಳವಾಗಿ ನೀರು ಕುಡಿಯಿರಿ. ಇದು ನನ್ನ ವೇದವಾಕ್ಯ. ನಾನು ಕಾಲ್ ಎಂಡ್ ಮಾಡುವಾಗ ಎಲ್ರಿಗೂ ಯಾವಾಗಲೂ ಹೇಳ್ತೀನಿ, ಯಾಕಂದರೆ ನೀರೇ ಅಮೃತ. ಇದರಿಂದಲೇ ಎಷ್ಟೋ ರೋಗಗಳು ಬಾರದಂತೆ ತಡೆಯಬಹುದು. ಕಿಡ್ನಿ ಸ್ಟೋನ್ಸ್, ಡಿಹೈಡ್ರೇಷನ್ ಎಲ್ಲ ಶುರುವಾಗುತ್ತೆ. ಮತ್ತು ಡಿಹೈಡ್ರೇಷನ್ನಿಂದ ಹಲವಾರು ಸಂಕಷ್ಟಕ್ಕೊಳಗಾಗ್ತೀವಿ. ನಾಸಿಯಾ, ಮೈಗ್ರೇನ್, ವಾಂತಿ ಭೇದಿ, ಇನ್ನೂ ಎಷ್ಟೋ ರೋಗಗಳು ಶುರುವಾಗುತ್ತೆ. ಹಾಗಾಗಿ ಗಂಟೆಗೊಂದು ಸಲನಾದರೂ ಸರಿಯಾಗಿ ನೀರು ಕುಡಿಯಿರಿ. ಮತ್ತು ಯಾರಾದರೂ ನಿಮಗೆ ಬೇಜಾರು ಮಾಡಿದರೆ ದ್ವೇಷ ಕಟ್ಟಿ ಕೂತ್ಕೊಳ್ಬೇಡಿ. ಪದೇ ಪದೇ ಈ ಥರ ಆಗ್ತಾ ಇದ್ದರೆ ಅವರಿಂದ ದೂರ ಇರಿ. ಹಿಂದಿನ ಜನ್ಮದಲ್ಲಿ ಅವರಿಗೆ ನಾವೆಷ್ಟು ದುಃಖ ಕೊಟ್ಟಿದ್ದೇವೋ ಅಂತ ಸಮಾಧಾನ ಮಾಡಿಕೊಳ್ಳಿ. ಭಗವದ್ಗೀತೆ ಓದೋ ಕ್ರಮ ಇಟ್ಟುಕೊಳ್ಳಿ. 1 ಸಲ ಓದಿದರೆ ಏನಾಗಲ್ಲ. ಪ್ರತಿದಿನ ಪಾರಾಯಣ ಮಾಡಿ ಅರ್ಥ ಸಹಿತ ಮಾಡಿದರೆ ದೇವರ ಅನುಗ್ರಹನೂ ಜ್ಞಾನನೂ ಬರುತ್ತೆ. ದೇವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ನಿಮ್ಮ ಜೀವನದಲ್ಲಿ ಒಂದು ಭಾಗವಾಗಿದ್ದಾರೆ ಅಂದರೆ ಅದು ಯಾವತ್ತೂ ಒಳ್ಳೆಯದಕ್ಕೆ ಅಂತ ತಿಳ್ಕೊಳ್ಳಿ. ಏನೇ ಬರಲಿ ಮನುಷ್ಯರ ಥರ ಅಲ್ಲ. ಬರೋದು ಒಳ್ಳೆಯದು ಆಗ್ಬೋದು, ನಿಮ್ಮನ್ನು ಬರ್ಬಾದ್ ಮಾಡಿ ಬಿಡ್ಬೋದು. ದೇವರು ನಿಮ್ಮನ್ನು ಮೇಲಕ್ಕೆತ್ತಿ ತರಲು ಒಳ್ಳೆಯದು ಮಾಡಲಿಕ್ಕೇನೆ ಬರೋದು ಅಂತ ತಿಳ್ಕೊಳ್ಳಿ. ಆಮೇಲೆ ಕಷ್ಟ ಅಂತಾನೇ ಇರಬಾರ್ದು. ನಿಮಗೆ ಅಂತ ಇಷ್ಟು ಭಾರ ಕೊಟ್ಟಿದೆ, ಅದು ಹೇಗೆ ಎತ್ತಿಕೊಳ್ಳುತ್ತಿ ಎಂಬುದರಲ್ಲಿ ಇರುವುದು ಬುದ್ಧಿವಂತಿಕೆ. ಎಲ್ರಿಗೂ ಕಷ್ಟ ಅಂತ ಕೂತ್ರೆ ಮಲಗಿದರೆ ಹೇಗೆ? ಅದನ್ನು ನಿಭಾಯಿಸುವಲ್ಲಿ ಇರುವುದು ಕಷ್ಟದ ಪ್ರಮಾಣ ಕಡಿಮೆ ಮಾಡುವುದು ಬುದ್ಧಿಶಕ್ತಿ. ಸುಖವೂ ಅಷ್ಟೇ, ಒಂದಿಷ್ಟು ಅಂತ ನಮಗೆ ಸಿಕ್ಕಿರುತ್ತೆ. ಒಂದೇ ಸಲ ಖಾಲಿ ಮಾಡಿದರೆ ಆಗೋಯ್ತು. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಥರ ಸ್ವಲ್ಪ ಸ್ವಲ್ಪ ತಿಂದು ಅಥವಾ ಎಲ್ರಿಗೂ ಹಂಚಿದರೆ ಇನ್ನೂ ಒಳ್ಳೆಯದು. ಇಷ್ಟು ವರ್ಷ ಏನೇನೋ ಕಷ್ಟ ಕಳೆದು ಬಂದಿದ್ದೀವಿ, ಇನ್ನೂ ಅದರ ಭಯ ಯಾಕೆ ಅಲ್ವಾ? ಧೈರ್ಯವಾಗಿರಿ. ಏನಾದರೂ ಒಂದು ಅನುಷ್ಠಾನ, ಉಪಾಸನೆ ಅಂತ ಆಗಾಗ ಶುರು ಮಾಡಿ. 11 ದಿನಕ್ಕೋ 21 ದಿನಕ್ಕೋ. ಇದರಿಂದ ಏನಾಗುತ್ತೆ? ಇದರಿಂದ ನಾವು ಅದರಲ್ಲೇ ಇನ್ವಾಲ್ವ್ ಆಗ್ತೀವಿ. ಅಷ್ಟು ದಿನದಲ್ಲಿ ಬರುವ ಅನಿಷ್ಟಗಳೇನಾದರೂ ಇದ್ದರೂ ದೂರ ಆಗುತ್ತೆ. ಈಗ ಗಣೇಶನಿಗೆ 21 ದಿನ 21 ಗರಿಕೆ ಇಡ್ತೀನಿ ಅಂದರೆ 21 ದಿನ ಒಳ್ಳೆ ರೀತಿ ಭಕ್ತಿಯಿಂದ ಶ್ರದ್ಧೆಯಿಂದ ಅಷ್ಟೂ ದಿವಸ ನಿಮಗೆ ಬೇರೆ ಚಿಂತೆಯಿಂದ ಮುಕ್ತಿ. ನಂತರ ಆ ಅನುಷ್ಠಾನದಿಂದ ಸಿಗುವ ಕಾರ್ಯಸಿದ್ಧಿ ಫಲ
ಗಣಪತಿಯ ಅನುಗ್ರಹ, ನಿಮ್ಮ ದೋಷ ಪರಿಹಾರ ಎಲ್ಲವೂ ಆಯಿತು. ಚಿಕ್ಕ ಪುಟ್ಟದ್ದೇ ಮಾಡಿ. ದುರ್ಗಾ ಸಪ್ತಶತಿ ಪಾರಾಯಣ, ಇದಕ್ಕೆ ಏನೂ ಕಷ್ಟ ಇಲ್ಲ. ನಮಗೆ ಅಪ್ಪ ಅಮ್ಮ ಸ್ಕೂಲಿಗೆ ಸೇರಿಸಿದ್ದಕ್ಕೆ, 2 ಅಕ್ಷರ ಕಲಿತದ್ದಕ್ಕೆ ಆ ದೇವಿಯನ್ನು ಸ್ತುತಿಸುವ ಭಾಗ್ಯ ಅಂತ ಸಂತೋಷದಿಂದ ಮಾಡ್ಬೋದು. ದೊಡ್ಡ ದೊಡ್ಡ ಹೋಮ ಮಾಡೋ ಫಲ ಇಷ್ಟರಲ್ಲೇ ಸಿಗುತ್ತೆ. ಸಣ್ಣ ಪುಟ್ಟದ್ರಲ್ಲೇ ಭಕ್ತಿಯಿಂದ ಮಾಡಿದರೆ ದೇವರು ಒಲಿತಾನೆ. ಭಜನೆ ಮಾಡಿ, ನಾಮಜಪ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ವಿಡಿಯೋ ಎಷ್ಟು ಜನರಿಗೆ ಬೇಕಾಯಿತೋ, ಯಾರಿಗೆ ಸಮಾಧಾನ ಸಿಕ್ತೋ, ಯಾರ ಪ್ರಶ್ನೆಗೆ ಉತ್ತರ ಸಿಕ್ತೋ ಗೊತ್ತಿಲ್ಲ. 4 ಮಂದಿಗಾದರೂ ಉಪಯೋಗವಾದರೆ ಧನ್ಯೋಸ್ಮಿ. ಹ್ಯಾಪಿ ನ್ಯೂ ಇಯರ್. ರಾಧೆ ರಾಧೆ.